ಶಾರದನ ಒಂದಿಷ್ಟು ಯೋಚನೆಯ ಆಳಕ್ಕೆ ತಳ್ಳಿತ್ತು ರಂಗೇಗೌಡರ ಮಾತುಗಳು. ಅವರ ಮೊದಲ ಮದುವೆ ತಾಯಿ ತಂದೆಯರ ಬಲವಂತದಿಂದ ನಡೆದರೂ ಎರಡನೆಯದು ಪ್ರೇಮ ವಿವಾಹ. ಅವರ ಕೊಲೆಗೆ ಶಾಂತನ ಪ್ರೇಮಿಸಿ ಮದುವೆಯಾಗಿದ್ದರು. ನಿರಂತರವಾಗಿ ಅವರ ಪ್ರೇಮ 3 ವರ್ಷದಷ್ಟು ದೀರ್ಘಕಾಲ ಸಾಗಿ ನಂತರವೇ ರಿಜಿಸ್ಟರ್ ಆಫೀಸ್ನಲ್ಲಿ ದಂಪತಿಗಳಾಗಿದ್ದು. ಆಮೇಲೆ ಅವರು ಜೊತೆಯಲ್ಲಿದ್ದುದು 6 ತಿಂಗಳು ಮಾತ್ರ. 3 ತಿಂಗಳ ಹಿಂದೆ ಡೈವೋರ್ಸ್ ಆಗಿತ್ತು. ಒಂದೇ ಕಾಲೇಜಿನಲ್ಲಿ ಕೆಲಸ ಮಾಡುವ ಅವರು ಶತ್ರುಗಳಂತೆ ಮುಖ ತಿರುಗಿಸಿ ಓಡಾಡುತ್ತಿದ್ದರು. ವಿದ್ಯಾರ್ಥಿಗಳಲ್ಲಿ ಇದು ಗೇಲಿಯ ವಿಷಯ. ಸಂಜೆ ಮನೆಗೆ ಬರುವ ವೇಳೆಗೆ ವಸಂತ ಕಾದು ಕೂತಿದ್ದ. ಉಡುಪಿನ ಬಗ್ಗೆ ಬಹಳ ಆಸಕ್ತಿ ಇದ್ದವು. ಮಾರ್ಕೆಟ್ಗೆ ಬಂದ ಯಾವುದೇ ಹೊಸ ಮಾದರಿ ಡ್ರೆಸ್ ಅವನ ವಾರ್ಡ್ರೋಬ್ ಸೇರಬೇಕು. ಹಲೋ, ಯಾಕೆ ಇಷ್ಟೊತ್ತು ಕೇಳಿದ ವಾಚ್ ಕಡೆ ನೋಟವರಿಸುತ್ತ. ಒಂದಿಷ್ಟು ಡಿಸ್ಕಷನ್ ಇತ್ತು. ಪುಸ್ತಕ ಮತ್ತು ತನ್ನ ಪುಟ್ಟ ಪರ್ಸನ್ನ ರೂಮಿಗೊಯ್ದು ಇಟ್ಟು ಹಿಂದಿರುಗುವಲ್ಲಿ ಅವನು ಗೂಳಿಯಂತೆ ನುಗ್ಗಿದವನು ಅವಳ ಸೊಂಟದ ನಗ್ನ ಭಾಗಕ್ಕೆ ಕೈ ಹಾಕಿದಾಗ ಮೆಲ್ಲಗೆ ಸರಿಸಿದಳು. ಇದೇನು ದಿಢೀರಾಗಿ ಪ್ರತ್ಯಕ್ಷವಾಗಿ ಬಿಟ್ಟೆ? ತಟ್ಟನೆ ಅವನ ಮುಖ ಮುದುರಿತು. ಇನ್ಮೇಲೆ ಒಂದಿಷ್ಟು ಮರ್ಯಾದೆಯಾಗಿ ಮಾತಾಡೋದನ್ನ ಕಲಿ. ನಮ್ಮ ಮದುವೆಗೆ ಇರೋದು ಇನ್ನು 20 ದಿನಗಳು. ಇದೇ ಮುಂದುವರಿಯಬಾರದಲ್ಲ ಎಂದ. ಇದು ಪುರುಷ ಪ್ರಧಾನ ಪ್ರಪಂಚ ಎಂದು ಅವಳಿಗೆ ನೆನಪು ಮಾಡುವ ಉದ್ದೇಶ. ಹಾಗೆಂದು ಊಹಿಸದೆ ಆರಾಮವಾಗಿ ನಕ್ಕು ಬಿಟ್ಟಳು. ಮೊದಲಿನಿಂದ ಹಾಗೆಯೇ ಮಾತಾಡಿಯೇ ಅಭ್ಯಾಸ. ಚುಟುಕಾದ ಪ್ರತಿಕ್ರಿಯೆ. ವಸಂತ ನೇರವಾಗಿ ನೋಡಿ ಪ್ಯಾಂಟ್ ಜೇಬಿನೊಳಕ್ಕೆ ಕೈ ತುರುಕಿ, ಅಪ್ಪ ನಿನ್ನ ಶಾಪಿಂಗ್ಗೆ ಕರ್ಕೊಂಡೋಗೋಕೆ ಹೇಳಿದ್ದಾರೆ, ಬಿ ಕ್ವಿಕ್, ಬೇಗ ರೆಡಿ ಆಗಬೇಕು ಎಂದು ಹೇಳಿ ಹೊರಗೆ ನಡೆದ. ಅವಳಿಗೆ ಹೊರಗೆ ಹೋಗುವ ಮನಸ್ಸಿಲ್ಲದಿದ್ದರೂ ವಸಂತನಿಗೋಸ್ಕರ ಹೊರಡಬೇಕಿತ್ತು. ಸೀರೆ ಚೆನ್ನಾಗಿದೆ ಎನಿಸಿದ್ದರಿಂದ ಮುಖ ತೊಳೆದು ಪೌಡರ್ ಹಾಕಿ ಹಣೆಗೆ ಸ್ಟಿಕ್ಕರ್ ಅಂಟಿಸಿ ಹೊರಗೆ ಬಂದಾಗ ಸೇತುರಾಮ್ ಅವರೊಂದಿಗೆ ಮಾತನಾಡುತ್ತಿದ್ದ ವಸಂತ ತಕ್ಷಣ ಎದ್ದ. ಇಷ್ಟು ಸರಳವಾಗಿ ಹೊರಟಿದ್ದು ಅವನಿಗೆ ಇಷ್ಟವಾಗಲಿಲ್ಲ. ನೋಡು ವಸಂತ್, ನಿನ್ನ ಮದುವೆ ಆಗುವವರೆಗೂ ಯಾವುದೇ ಬಲವಂತವನ್ನ ಅವಳ ಮೇಲೆ ಇರಬೇಡ. ಅವನ ತಾಕೀತು ಮಾಡಿದ್ದರೂ ಅವನ ಸ್ವಭಾವವನ್ನು ಅರಿತು ಕೆಂಪು ಮಾರುತಿ ಡೋರ್ ಓಪನ್ ಮಾಡಿದ. ಅವಳಪ್ಪ ಕಾರು, ಹಣ ಅಂಥದ್ದೇನೂ ಮಾಡಿರಲಿಲ್ಲ. ಆ ಬಗ್ಗೆ ಎಂದೂ ಚಿಂತಿಸಿದ ಹೆಣ್ಣಲ್ಲ. ಕೆಲವೊಮ್ಮೆ 2 ವೀಲರ್ ಕೊಳ್ಳಬೇಕೆಂದುಕೊಂಡರೂ ಮನಸ್ಸು ಮಾಡದೆ ಸುಮ್ಮನಾಗಿದ್ದಳು. ಇನ್ನ ಬರೀ 20 ದಿನ. ಅವಳ ಕಿವಿಯ ಬಳಿ ಉಸುರಿದ ಕಚಗುಳಿ ಇಡುವಂತೆ ಅವಳ ಮುಖದಲ್ಲಿ ನವ ಪಲ್ಲವಿಗಳು ಪಲ್ಲವಿಸಿದವು. 24 ಗಂಟೆ ನನ್ನ ಬಾಹುಗಳಲ್ಲಿ. ಈ ಒಂದು ಮಾತಿಗೆ ಬೆಚ್ಚಿಬಿದ್ದಳು. 24 ಗಂಟೆ ಬಾಹುಗಳಲ್ಲಿ ಇದೊಂದು ಬರೀ ಮಾತೆನಿಸಿತು. ದೊಡ್ಡ ಸ್ಯಾರಿ ಸೆಂಟರ್ ಮುಂದೆ ಕಾರು ನಿಂತಿತು. ಜರ್ಬಿನಿಂದ ಒಳಗೆ ಕರೆದೊಯ್ದ ಸೀರೆಗಳನ್ನು ತೆಗೆಸಿ ರಾಶಿ ಹಾಕಿಸಿದ. ಅವಳು ಒಪ್ಪಿದ ಸೀರೆಗಳನ್ನು ಬಿಟ್ಟ. ಏನೇನೋ ನೆಪ ಹೇಳಿ ತನಗೇ ಇಷ್ಟ ಬಂದಿದ್ದನ್ನೆಲ್ಲ ಕೊಡಿಸಿದ. ಬೆರಳಿಡಿದು ಹೋಗುವ ಒಂದು ಪುಟ್ಟ ಮಗುವಾದರೂ ತನ್ನ ಬೇಡಿಕೆಗೆ ಹಠ ಮಾಡಬಲ್ಲದು. ಆದರೆ ಶಾರದ ತುಟಿ 2 ಮಾಡಲಿಲ್ಲ. ತೀರ ವಿಪರೀತ ಮಾತಾಡುವ ಅವನ ಜೊತೆ 4 ಗಂಟೆ ಸುತ್ತಾಡಿ ಮನೆಗೆ ಮರಳುವ ವೇಳೆಗೆ ತಲೆನೋವು ಬಂದಿತ್ತು. ತಾತ, ತುಂಬ ತಲೆನೋವು. ಅವರ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿಬಿಟ್ಟಳು. ಪ್ರೀತಿಯಿಂದ ಮುಂದಲೆಯೇ ಸವರಿ ತಮಾಷೆ ಮಾಡಿದರು. ವಸಂತ ಸುಮ್ಮನೆ ತಿರುಗಾಡಿಸಿ ಬಿಟ್ಟನ. ಅವರ ಪ್ರಶ್ನೆಗೆ ಉತ್ತರಿಸದೆ ಕಣ್ಣು ಮುಚ್ಚಿದಳು. ಪ್ರೊಫೆಸರ್ ರಂಗೇಗೌಡರು ಹೇಳಿದ ಮಾತುಗಳು ನೆನಪಾಯಿತು. ಜಿಜ್ಞಾಸೆಯಿಂದ ಮೇಲೆದ್ದಳು. ತಾತ, ಒಂದು ಮಾತು ಕೇಳ. ನನ್ನ ಮತ್ತು ವಸಂತನ ಸ್ವಭಾವಗಳು ತೀರಾ ಭಿನ್ನ ಅನಿಸಲ್ವಾ? ಮರಳಿನಲ್ಲಿ ಜಲಕ್ಕಾಗಿ ಹುಡುಕಾಡಿದಂತಹ ಪ್ರಶ್ನೆ. ಪ್ರೀತಿಯ ನಡುವೆ ಎಲ್ಲ ಮುಚ್ಚಿ ಹೋಗುತ್ತೆ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನಿನ್ನ ಅಪ್ಪ ಚಿಕ್ಕಪ್ಪ. ಆದರೂ ಇಬ್ಬರಲ್ಲಿ ಎಂಥ ವ್ಯತ್ಯಾಸ. ಅವನು ಹಣ ವೈಭವೋಪೇತ ಜೀವನಕ್ಕೆ ಅಂಟಿಕೊಂಡರೆ ಆನಂದ ಸರಳತನಕ್ಕೆ ಇನ್ನೊಂದು ಹೆಸರು. ಅಂಥದ್ದರಲ್ಲಿ ಬೇರೆ ಬೇರೆ ಕಡೆ ಬೆಳೆದ ಹೆಣ್ಣು ಗಂಡು ಒಟ್ಟಿಗೆ ಜೀವಿಸುವುದು ಸೃಷ್ಟಿಯ ಒಂದು ತಂತ್ರ. ಅದು ತಲೆ ಕೆಡಿಸಿಕೊಳ್ಳುವಂಥ ವಿಷಯವೇ ಅಲ್ಲ. ಜಾರಿಸಿಬಿಟ್ಟರು. ಅದು ಲಾಜಿಕ್ ಅನ್ನಿಸಲಿಲ್ಲ. ಅವರ ಕೈಯಲ್ಲಿ ಬೆಳೆದದ್ದರಿಂದ ಮೌನ ವಹಿಸಿದಳು. ಮರುದಿನ ಕಾಲೇಜಿನಲ್ಲಿ ಒಂದು ರಾದ್ದಾಂತ ನಡೆದು ಪ್ರಿನ್ಸಿಪಾಲರವರೆಗೂ ಹೋಯಿತು. ಪ್ರೊಫೆಸರ್ ರಂಗೇಗೌಡ ಮತ್ತು ಶಾಂತಾಳ ನಡುವೆ ನಡೆದ ಜಗಳ ತೀರ ವಿಕೋಪಕ್ಕೆ ಹೋಯಿತು. ಅಧ್ಯಾಪಕರಲ್ಲಿ ಮಾತ್ರವಲ್ಲ, ವಿದ್ಯಾರ್ಥಿಗಳಲ್ಲಿ ಕೂಡ 2 ಬಣಗಳಾಗಿ ತಮ್ಮಲ್ಲಿಯೇ ವಾದಗಳನ್ನು ಶುರು ಮಾಡಿದ್ದರು. ಏನಿದೆಲ್ಲ ವೈಯಕ್ತಿಕ ವಿಷಯಗಳು ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿಬಾರದು. ಆರ್ ಯು ನಾಟ್ ಅಸೆಮ್ಡ್? ಗುಡುಗಿದ್ದರ ಜೊತೆಗೆ ಪೇಚಾಡಿಕೊಂಡರು. ನನಗೆ ಆ ಹೆಣ್ಣಿನ ಮುಖ ನೋಡಲು ಇಷ್ಟವಿಲ್ಲ. ಅದಕ್ಕೆ ಕಾರಣ ಕೇಳಬೇಡಿ. ಸಾರಿ ಸರ್, ಎಕ್ಸ್ಟ್ರೀಮ್ಲಿ ಸಾರಿ. ಕ್ಷಮೆ ಕೇಳಿ ಎದ್ದು ಹೋಗುವ ಮುನ್ನ ಒಮ್ಮೆ ತಮ್ಮ ಮಾಜಿ ಹೆಂಡತಿಯ ಕಡೆ ತಿರುಗಿ ದಯವಿಟ್ಟು ಕ್ಷಮಿಸು. ನಿನ್ನ ಬಗ್ಗೆ ನನಗೆ ಯಾವುದೇ ಭಾವನೆಗಳಿಲ್ಲ. ಸುಮ್ಮನೆ ಕೆರಳಿಸಿ ಕಾಲೇಜನ್ನು ಕಲುಷಿತಗೊಳಿಸಬೇಡ, ರಂಗೇಗೌಡರು ಹೇಳಿದರು. ಮರುದಿನ ಅವರು ಲೈಬ್ರರಿಯಲ್ಲಿ ಸಿಕ್ಕರು. ಶಾರದೆಗೆ ತೀರ ತಲೆಕೆಡಿಸಿಕೊಂಡಂತೆ ಕಂಡ ಮನುಷ್ಯ. ವಿದ್ಯಾರ್ಥಿಗಳು ಅವರಿಗೆ ಹೆದರುತ್ತಿದ್ದರು. ಕಾರಣ ಬುದ್ಧಿವಂತ ವಿದ್ಯಾರ್ಥಿಗಳೆಂದರೆ ಅಭಿಮಾನ.
ಬಡ ವಿದ್ಯಾರ್ಥಿಗಳೆಂದರೆ ಸಹಾನುಭೂತಿ, ಇಬ್ಬರಿಗೂ ಸಹಾಯ ಮಾಡುತ್ತಿದ್ದರು. ಅವರ ಎದುರಿನಲ್ಲಿಯೇ ಕೂತು ತುಂಬ ಅಪ್ಸೆಟ್ ಆಗಿದ್ದೀರಲ್ಲ ಸರ್ ಎಂದಳು. ಓದುತ್ತಿರುವ ಪುಸ್ತಕ ಮುಚ್ಚಿಟ್ಟು ಕನ್ನಡಕ ತೆಗೆದು ಕಣ್ಣು ಮುಚ್ಚಿಕೊಂಡರು. ಮೊನ್ನೆಯ ಪ್ರಕರಣದಿಂದ ತೀರಾ ಬೇಸರವಾಯಿತು. ಡೈವೋರ್ಸ್ ಆದಮೇಲೆ ನಮ್ಮ ದಾರಿಗಳು ಕವಲೊಡೆದವು. ಹಿಂದಿನ ವೈವಾಹಿಕ ಜೀವನದ ಬಗ್ಗೆ ರಾಧಾ ಅಂತ ನನಗೆ ಇಷ್ಟವಿಲ್ಲ. ಕರ್ಚಿಪ್ನಿಂದ ಹಣೆ ಮುಖವನ್ನು ಒತ್ತಿ ಒತ್ತಿ ಒರೆಸಿಕೊಂಡರು. ನೀವಿಬ್ರು ಪ್ರೇಮಿಸಿ ವಿವಾಹವಾದ್ರಿ ನೆನಪಿಸಿದಳು. ಅಫ್ಕೋರ್ಸ್, ಪ್ರೇಮ ಅನ್ನುವುದಾದರೂ ಏನು, ಅದಕ್ಕೊಂದು ಡೆಫಿನೇಷನ್ ಹೇಳಿ. ಟೀನಿಂದ ಶುರುವಾಯಿತು ನಮ್ಮಿಬ್ಬರ ಪರಿಚಯ. ಭೇಟಿ ಓಡಾಟ ನೋಡಿ ಕಾಲೇಜಿನಲ್ಲಿ ಅದಕ್ಕೊಂದು ಹೆಸರಿಟ್ಟರು ಪ್ರೇಮ ಎಂದು. ಒಮ್ಮೆ ನಾವಿಬ್ಬರು ಯಾಕೆ ವಿವಾಹವಾಗಬಾರದು ಅಂತ ಶಾಂತ ಕೇಳಿದಾಗ ಹೂ ಎಂದು ಬಿಟ್ಟೆ. ನಮ್ಮ ತಂದೆ ತಾಯಿ ಬಳಗದ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ದರು. ಅವಳೊಂದಿಗಿನ ಬದುಕು ಉಸಿರುಗಟ್ಟಿದಾಗ ಅವರಿಗೆಲ್ಲ ತಿಳಿ ಹೇಳಿ ಡೈವೋರ್ಸ್ ಪಡೆದು ಪೂರ ಸ್ವತಂತ್ರನಾದದ್ದರಿಂದ ಶಾಂತಳೊಂದಿಗಿನ ನನ್ನ ವಿವಾಹಕ್ಕೆ ಯಾವುದೇ ಅಡ್ಡಿ ಇರಲಿಲ್ಲ. ಆಮೇಲೆ ಅವಳ ಮಾತು ನಡೆ ತೀರಾ ಬಾಲಿಶವೆನಿಸಿತು. ಅವಳು ಮಾಸ್ಟರ್ ಡಿಗ್ರಿ ಪಡೆದು ಉಪನ್ಯಾಸಕಿಯಾಗಿದ್ದಳೆ ಹೊರತು ಪ್ರಬುದ್ಧಳಲ್ಲವೆನಿಸಿತು. ನನ್ನಷ್ಟಲ್ಲದಿದ್ದರೂ ನಾನು ಮಾತಾಡುವುದನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥಳಾದಾಗ ಇದೆಂಥ ದಾಂಪತ್ಯವೆನಿಸಿತು. ನನಗೆ ಆಸಕ್ತಿ ಇರುವ ವಿಷಯಗಳಲ್ಲಿ ಅವಳು ಆಸಕ್ತಿ ತೋರುವಷ್ಟಾದರೂ ಜಾಣೆಯಾಗಿರಬೇಕಿತ್ತು. ನನ್ನ ಮನೋಲೋಕದ ಮಟ್ಟವೇ ಬೇರೆ, ಅವಳದೇ ಬೇರೆ ಎನಿಸಿದಾಗ ಜೊತೆಯಲ್ಲಿರುವುದು ತೀರಾ ಕಷ್ಟವೆನಿಸಿತು. ಶರೀರದ ಆಕರ್ಷಣೆ ತೀರಾ ಕಡಿಮೆಯಾದಾಗ ದಾಂಪತ್ಯ ಅರ್ಥ ಕಳೆದುಕೊಂಡಿತು. ಯಾವ ಅರ್ಥದಲ್ಲಿ ಜೊತೆಯಾಗಿರುವುದು? ಅದಕ್ಕೆ ಡೈವೋರ್ಸ್ಗೆ ಒಪ್ಪಿಸಿದೆ. ರಂಗೇಗೌಡರು ತಮ್ಮ ಮನವನ್ನು ಬಿಚ್ಚಿಟ್ಟರು. ಶಾರದಾ ಮೌನ ವಹಿಸಿದಳು. ಇದು ಸರಿ, ಇದು ತಪ್ಪು ಎಂದು ವಿಶ್ಲೇಷಿಸುವುದಕ್ಕಾಗದೆ ಆಲೋಚನೆಯಲ್ಲಿ ಮುಳುಗಿದಳು. ಎಲ್ಲ ವಿಚಿತ್ರವಾಗಿ ಕಂಡಿತು. ಯಾವುದೂ ತರ್ಕಕ್ಕೆ ಸಿಗಲಿಲ್ಲ. ಅಂದು ಶಾರದಾ ಮತ್ತು ವಸಂತ ದಂಪತಿಗಳಾದರು. ಆ ವಿವಾಹಕ್ಕೆ ಅವಳ ಚಿಕ್ಕಪ್ಪ ಕುಟುಂಬ ಸಮೇತರಾಗಿ ಬಂದು ಭಾಗವಹಿಸಿದರು. ಸರಳವಾದ ವಿವಾಹವೇನಲ್ಲ, ಬಹಳ ವಿಜೃಂಭಣೆಯಿಂದ ನಡೆದ ವಿವಾಹಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಹಿಡಿದು ಮ್ಯಾನೇಜ್ಮೆಂಟ್ನವರೆಲ್ಲ ಬಂದು ಭಾಗವಹಿಸಿದ್ದರ ಜೊತೆಗೆ ಸಿಟಿಯ ಬಿಸಿನೆಸ್ಗೆ ಸಂಬಂಧಪಟ್ಟ ಪ್ರಸಿದ್ಧರೆಲ್ಲ ಬಂದು ಭಾಗವಹಿಸಿ ಆರೈಸಿದರು. ಇಡೀ 1 ತಿಂಗಳು ಕಾಲೇಜಿಗೆ ರಜೆ ಹಾಕಿದ್ದರಿಂದ ಹನಿಮೂನಿಗೆ ಹೋಗಿ ಸುತ್ತಾಡಿ ಬಂದರು. ಚೇತುರಾಮ್ ಮಗನ ಜೊತೆಗೆ ಅಮೆರಿಕಾಗೆ ಹಾರಿಬಿಟ್ಟಿದ್ದರಿಂದ ಆ ಮನೆಯನ್ನು ಹತ್ತಿರದ ಬಂಧುಗಳ ವಾಸಕ್ಕಾಗಿ ತಾತ್ಕಾಲಿಕವಾಗಿ ಬಿಟ್ಟುಕೊಟ್ಟಿದ್ದರು. ಅದರಿಂದ ಅವಳು ಶಾಶ್ವತವಾಗಿ ಗಂಡನ ಮನೆಯಲ್ಲಿ ಉಳಿದಂತಾಗಿತ್ತು. ಅಂದು ಕಾಲೇಜಿಗೆ ಹೊರಡಲೇಬೇಕಾಗಿದ್ದರಿಂದ ಬೇಗನೆ ಏಳುವುದು ಅನಿವಾರ್ಯವಾಗಿತ್ತು. ವಸಂತನ ತೆಕ್ಕೆಯಿಂದ ಹೊರಬರಲು ಪ್ರಯಾಸ ಪಡಬೇಕಾಯಿತು. ಟೈಮ್ ನೋಡಿ ಎಷ್ಟಾಗಿದೆ. ಮಾವನವರು ವಾಕ್ ಮುಗಿಸಿಕೊಂಡು ಹಿಂದಿರುಗಿರುತ್ತಾರೆ. ಪ್ಲೀಸ್ ಅನುನಯಿಸಲು ಹೋಗಿ ಸೋತಾಗ ಇವತ್ತು ಕಾಲೇಜಿಗೆ ಹೋಗಬೇಕು. ಇಡೀ 1 ತಿಂಗಳು ಅಷ್ಟು ಕಾಲ ರಜಾ. ಮೈ ಗಾಡ್! ಅಸ್ತವ್ಯಸ್ತಗೊಂಡ ನೈಟಿಯನ್ನು ಸರಿ ಮಾಡಿಕೊಂಡು ಅವನ ಕೈಯನ್ನು ಪ್ರಯಾಸದಿಂದ ಸರಿಸಿ ಹೊರ ಬಂದಾಗ ಅವನು ಮುನಿಸಿದ ಬಗ್ಗೆ ಯೋಚಿಸುವ ಸ್ಥಿತಿಯಲ್ಲಿರಲಿಲ್ಲ. ಸ್ನಾನ ಮುಗಿಸಿ ಸೀರೆ ಇಟ್ಟು ಹೊರ ಬಂದಾಗ ಕಾಫಿ ಕುಡಿಯುತ್ತಿದ್ದ ಕಾಶಿಪತಿಗಳನ್ನು ನೋಡಿ ಸಾರಿ ಅಂಕಲ್, ಸ್ವಲ್ಪ ತಡವಾಯಿತು ಸಂಕೋಚಿಸಿದಳು. ತಂದೆ ಸ್ನೇಹಿತರಾದ ಅವರ ಬಗ್ಗೆ ಅಭಿಮಾನದ ಜೊತೆ ಸ್ನೇಹವೂ ಇತ್ತು. ಆನಂದ್ ಸತ್ತ ನಂತರವೂ ಕಾಶಿಪತಿ ವಾರಕ್ಕೆ 2 ಸಲವಾದರೂ ಬರುತ್ತಿದ್ದರು ಅವಳ ಮನೆಗೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್, ನಾನು ಬೆರೆಸಿದ ಕಾಫಿ ರುಚಿ ನೋಡು. ಅವಳಿಗೆ 1 ಕಪ್ ಬೆರೆಸಿಕೊಟ್ಟರು. ಅವರ ಎದುರಿನಲ್ಲಿ ಕೂತು ಕುಡಿದಳು, ಅವರು ಆಡುವ ಮಾತುಗಳನ್ನು ಕೇಳುತ್ತಾ. ದಡದಡ ಅಡಿಗೆ ಮನೆಗೆ ನುಗ್ಗಿದವಳು ಚಟ್ನಿಗೆ ಒಗ್ಗರಣೆ ಹಾಕುತ್ತಿದ್ದ ಗೋಪಿಯನ್ನು ಸರಿಸಿ, ಇನ್ನು 10 ನಿಮಿಷದಲ್ಲಿ ತಿಂಡಿ ರೆಡಿ ಇರಬೇಕು. ಇಡ್ಲಿಯ ಬಟ್ಟಲುಗಳಿಗೆ ಹಿಟ್ಟನ್ನು ತುಂಬಿ ಗ್ಯಾಸ್ ಮೇಲಿಟ್ಟಳು. ಅಕ್ಕ, ಕಾಫಿ ಚಿಕ್ಕ ಯಜಮಾನರಿಗೆ ಎಂದಾಗ ಗೋಪಿ ಹಿಂದಕ್ಕೆ ತಿರುಗಿದಳು. ಅಕ್ಕ ಎನ್ನುವ ಆತ್ಮೀಯ ಪದ ಬಳಸಿದ್ದ ಅವಳ ಬಗ್ಗೆ. ಶಾರದ ಚಿಕ್ಕಪ್ಪನ ಮಕ್ಕಳು ಕೂಡ ಹೆಸರಿಡಿದು ಕೂಗುತ್ತಿದ್ದರೆ ವಿನಃ ಅಕ್ಕ ಎಂದೇನೂ ಅನ್ನುತ್ತಿರಲಿಲ್ಲ. ಅವನನ್ನು ಹೆಚ್ಚಾಗಿ ಗಮನಿಸಿರಲಿಲ್ಲ ಅವಳು. ಸ್ಕೂಲಿಗೆ ಹೋಗ್ತೀಯಾ ಕೇಳಿದಳು. ಇಲ್ಲವೆಂದು ತಲೆ ಆಡಿಸಿದವನ ಕಣ್ಣಲ್ಲಿ ದೈನ್ಯತೆ ಇತ್ತು. ಇಲ್ಲಿಗೆ ಬರೋಕೆ ಮೊದಲು ಹೋಗ್ತಾ ಇದ್ದರೂ ಸರಿಯಾಗಿ ಕಲೀಲಿಲ್ಲ ಎಂದು ಹೇಳಿಕೊಂಡ. ಅವಳಿಗೆ ಕಾಲೇಜಿಗೆ ಹೊರಡುವ ಗಡಿಬಿಡಿ ಇದ್ದುದರಿಂದ ಮತ್ತೇನು ಕೇಳಲು ಹೋಗಲಿಲ್ಲ. ಬೆಚ್ಚಿದ ಕೂದಲನ್ನು ಒಂದು ಕೈಯಲ್ಲಿ ಕೊಡುತ್ತಲೇ ರೂಮಿಗೆ ಹೋದಳು. ಕಾಫಿ ಮಂಚದ ಪಕ್ಕದ ಟೀಪಾಯಿ ಮೇಲಿಟ್ಟು ಕೂದಲಲ್ಲಿ ಕೂಮು ಆಡಿಸಿದವಳು ಲಘುಬಗನೆ ಬಂದು ಜಡೆ ಹೆಣೆದುಕೊಂಡು ಮುಖದ ಶೃಂಗಾರ ಮುಗಿಸಿ ತಿರುಗಿದಾಗಲೂ ಕಾಫಿ ಅಲ್ಲೇ ಇತ್ತು. ವಸಂತ ಮಗ್ಗುಲು ಕೂಡ ಬದಲಾಯಿಸಿರಲಿಲ್ಲ. ಕಾಫಿ ತಣ್ಣಗಾಯಿತು, ಬೇಗ ಕುಡಿದು ಬಿಡಿ. ಒಂದು ಸಣ್ಣ ವಿನಂತಿ ಮಾಡಿ ಅಡಿಗೆಯ ಮನೆಗೆ ಓಡಿದಳು. ಒಗ್ಗರಣೆ ಹಾಕುತ್ತಿದ್ದ ಗೋಪಿ, ಅಕ್ಕ ಇಡ್ಲಿ ರೆಡಿಯಾಯಿತು ಎಂದು ವರದಿ ಒಪ್ಪಿಸಿದ. ಇಡ್ಲಿ ಬಾಕ್ಸ್ ಡೈನಿಂಗ್ ಹಾಲ್ಗೆ ಬಂದರೂ ವಸಂತ್ ಏಳುವ ಸೂಚನೆ ಕಾಣಲಿಲ್ಲ. ಬಹುಶಃ ಅವನಿನ್ನೂ ಹನಿಮೂನ್ ಮೂಡಿನಲ್ಲಿಯೇ ಇದ್ದಾನೆಂದುಕೊಂಡಾಗ ಅವಳ ತುಟಿಯಂಚಿನಲ್ಲಿ ಮುಗುಳ್ನಗು ಆಕ್ರಮಿಸಿತು. ಸತ್ಯ ಕಾಶಿಪತಿಗಳಿಗೆ ಮಾತ್ರ ಗೊತ್ತು. ಪ್ರತಿದಿನ ಅವನ ಸುಪ್ರಭಾತ 9ರ ನಂತರವೇ. ನೀನು ತಗೋಮ್ಮ, ಅವನು 10:30 ನಂತರವೇ ಮನೆ ಬಿಡೋದು. ಬಲವಂತ ಮಾಡಿ ತಾವು ತಿಂಡಿಗೆ ಕೂತರು. ಅದು ಇದು ಮಾತಾಡಿದರು.
ಹಾಕಿಕೊಂಡ 3 ಇಡ್ಲಿಗಳನ್ನು 2 ನಿಮಿಷದಲ್ಲಿ ಮುಗಿಸಿ ಎದ್ದ ಸೊಸೆಯನ್ನು ಅಭಿಮಾನದಿಂದ ಈ ವಯಸ್ಸಿನಲ್ಲಿ ಇಂಥ ಚುರುಕು ಅಗತ್ಯವೆನಿಸಿತು. ಮುಂದುವರಿಯುವುದು.